ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಧಾನಸಭಾ ಕಲಾಪದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ಪಾವತಿ ವಿಚಾರ ದೊಡ್ಡ ಸದ್ದು ಮಾಡ್ತು. ಆಗಸ್ಟ್ ಇಂದ 3 ತಿಂಗಳು ಹಣ ಬಿಡುಗಡೆ ಮಾಡಿಲ್ಲ, ಸುಮ್ಮನೆ ಬಿಲ್ಡಪ್ ಕೊಡೋದೇ ಆಯಿತು ಅಂತ ಬಿಜೆಪಿ ಶಾಸಕ ಧ್ವನಿ ಎತ್ತಿದ್ರು. ನಾವು ಯಾವುದೇ ಬಾಕಿ ಹಣವನ್ನು ಉಳಿಸಿಕೊಂಡಿಲ್ಲ ಅಂತ ಸಚಿವೆ ಹೆಬ್ಬಾಳ್ಕರ್ ಉತ್ತರ ನೀಡಿದ್ರು. ಆಮೇಲೆ ನಡೆದಿದ್ದೇ ತೀವ್ರ ಚರ್ಚೆ. ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಅಸೆಂಬ್ಲಿಯಲ್ಲಿ ಗೃಹಲಕ್ಷ್ಮಿ ಬಾಕಿ ಹಣ ಪ್ರತಿಧ್ವನಿ. ಉತ್ತರಿಸಲು ಪರದಾಡಿ ಪೇಚಿಗೆ ಸಿಲುಕಿದ ಹೆಬ್ಬಾಳ್ಕರ್. ಸದನದಲ್ಲಿ ಲಕ್ಷ್ಮಿಯ ಸದ್ದು, ಭಾರೀ ಕೋಲಾಹಲ. ಬೆಳಗಾವಿಯ 5ನೇ ದಿನದ ಅಧಿವೇಶನದ ಕಲಾಪದಲ್ಲಿ ಗೃಹಲಕ್ಷ್ಮಿ ಯೋಜನೆ ಭಾರೀ ಸದ್ದು ಮಾಡಿತು. 3 ತಿಂಗಳ ಬಾಕಿ ಕೊಟ್ಟಿಲ್ಲವೆಂದು ಬಿಜೆಪಿಯ ಮಹೇಶ್ ತೆಂಗಿನಕಾಯಿ ಆರೋಪಕ್ಕೆ ಬಾಕಿಯನ್ನ ಕ್ಲಿಯರ್ ಮಾಡಿದ್ದೇವೆ, ಫಿನಾನ್ಸ್ ಇಲಾಖೆಯಿಂದ ರಿಲೀಸ್ ಮಾಡಬೇಕು ಅಂತ ಹೆಬ್ಬಾಳ್ಕರ್ ಸಮರ್ಥನೆ ಮಾಡಿಕೊಂಡ್ರು. ಆದರೆ 3 ತಿಂಗಳ ಬಾಕಿ ಬಿಡುಗಡೆಯಾಗಿಲ್ಲ ಅನ್ನೋ ದಾಖಲೆಗಳನ್ನ ಬಿಡುಗಡೆ ಮಾಡುವ ಮೂಲಕ ಸಚಿವೆ ಹೆಬ್ಬಾಳ್ಕರ್ ಅವರನ್ನ ಶಾಸಕರು ಪೇಚಿಗೆ ಸಿಲುಕಿಸಿದ್ರು. ಈ ವೇಳೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ತೆಂಗಿನಕಾಯಿಗೆ ಧ್ವನಿ ಸೇರಿಸಿದ್ರು. ಸದನಕ್ಕೆ ಸುಳ್ಳು ಹೇಳುವ ಮೂಲಕ ಸಚಿವೆ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಅಶೋಕ್ ಆರೋಪಿಸಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಸಿಎಂ ಹೆಚ್ಚು ಕಡಿಮೆ ಆಗಿದ್ರೆ ಸರಿಪಡಿಸೋಣ ಅಂತ ಸಮಾಧಾನ ಮಾಡಿದ್ರು. ಹೇಳ್ತಾ ಇದ್ದೀನಿ, ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಈ ವರ್ಷದ ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಅದು ಅಕ್ಯುಚ್ಯುತಿ ಬರಲ್ಲ, ಅಕ್ಯುಚ್ಯುತಿ ಆಗೋದಿಲ್ಲ. ನಾವು ಒಂದು ವೇಳೆ ಕೊಡದೇ ಇದ್ರೆ, ಒಂದು ವೇಳೆ ಸೆಪ್ಟೆಂಬರ್ವರೆಗೂ ಕೊಟ್ಟಿದ್ದೀವಿ ನಾವು, ಒಂದು ವೇಳೆ ಬರದೇ ಇದ್ರೆ ಕೂಡಲೇ ಕೊಡೋ ರೀತಿನ ಅದನ್ನು ಚೆಕ್ ಮಾಡಬೇಕಾಗುತ್ತೆ, ಚೆಕಪ್ ಮಾಡಬೇಕಾಗುತ್ತೆ. ಅದನ್ನ ಸರ್ ಅದ್ರ ಬಗ್ಗೆ ನಮ್ ಡಿಸ್ಪ್ಯೂಟ್ ಇಲ್ಲ, ನೀವು ಕೊಡ್ತೀರಾ ಹೇಳಿದ್ರು ಅಂತ ಹಂಗೆ ಸದನಕ್ಕೆ ಹೆಂಗ್ ತಪ್ಪು ಮಾಹಿತಿ ಹಂಗಾರೆ ಸುಳ್ಳೇ ಸುಳ್ಳ ಸರ್ಕಾರ ಸುಳ್ಳು ಹೇಳಕ್ಕೆ ಅಂತ ಹೇಳಿದೆಯಲ್ಲ ನೀನು. ಸುನಿಲ್, ಗೃಹಲಕ್ಷ್ಮಿ ಚರ್ಚೆ ವೇಳೆ ಸಿಎಂ ಕುರ್ಚಿ ಪ್ರಸ್ತಾಪ. ಡಿನ್ನರ್ ಪಾರ್ಟಿಗೆ ಬ್ರೇಕ್ ಹಾಕಿಸಿ ಎಂದ ಅಶೋಕ್. ಈ ಕಡೆ ಗೃಹಲಕ್ಷ್ಮಿ ಬಾಕಿ ಹಣದ ಚರ್ಚೆ ವೇಳೆ ಮಧ್ಯ ಪ್ರವೇಶಿಸಿದ ಪ್ರತಿಪಕ್ಷ ನಾಯಕ ಅಶೋಕ್ ಮೊದಲು ಡಿನ್ನರ್ ಪಾರ್ಟಿಗಳಿಗೆ ಬ್ರೇಕ್ ಹಾಕಿಸಿ, ಆಗ ಸದನ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತೆ ಅಂತ ಮುಖ್ಯಮಂತ್ರಿಗಳನ್ನ ಕಿಚಾಯಿಸಿದ್ರು. ರಾತ್ರಿ ಡಿನ್ನರ್ ಪಾರ್ಟಿಗಳು, ಹೀಗಾಗಿ ಹೆಚ್ಚಾಗಿ ಮಾಹಿತಿ ಪಡೆಯದೆ ಸಚಿವರು ಬೆಳಗ್ಗೆ ಸದನಕ್ಕೆ ಬರ್ತಾರೆ ಅಂತ ಕಾಲೆಳೆದ್ರು. ಸಚಿವರ ಮಾತಿಗೆ ಬಿಜೆಪಿಯಿಂದ ಅಡೆತಡೆ. ಉತ್ತರದ ಸಮಸ್ಯೆ ಚರ್ಚೆಗೆ ಅವಕಾಶ ನಿರಾಕರಣೆ. ಇನ್ನು ಸದನದೊಳಗೆ ಶಾಸಕರ ಪ್ರಶ್ನೆಗಳಿಗೆ ಉತ್ತರಿಸುವ ಸಚಿವರಿಗೆ ಚರ್ಚೆ ಮಾಡೋಕೆ ಅವಕಾಶವಿಲ್ಲ ಅಂತ ಅಡ್ಡಿಪಡಿಸಿದ ಘಟನೆಯೂ ನಡೆಯಿತು. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ರು ತಾವು ಈ ಭಾಗದವರು, ನಮಗೂ ಚರ್ಚೆಗೆ ಅವಕಾಶ ಕೊಡಿ ಅಂತ ಸ್ಪೀಕರ್ ಮುಂದೆ ಬೇಡಿಕೆ ಇಟ್ರು. ಆದ್ರೆ ಬಿಜೆಪಿ ಶಾಸಕರು ಅಡ್ಡಿಯಾದ್ರು. ಉತ್ತರ ಕೊಡುವ ಜಾಗದಲ್ಲಿ ನಿಂತವರು ಶಾಸಕರಂತೆ ಚರ್ಚೆ ಮಾಡೋಕೆ ಅವಕಾಶವಿಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ಅಶೋಕ್ ಹಾಗೂ ಸುನಿಲ್ ಕುಮಾರ್ ಧ್ವನಿ ಎತ್ತಿದ್ರು. ಈ ವೇಳೆ ಡಿಕೆಶಿ ಕೂಡ ಈ ಭಾಗದವರು ಮಾತನಾಡ್ಲಿ ಅಂತ ಎಚ್.ಕೆ. ಪಾಟೀಲರ ಪರ ನಿಂತರು. ಕೊನೆಗೆ ಪಾಟೀಲರು ಚರ್ಚೆಯಿಂದ ಹಿಂದೆ ಸರಿದ್ರು. ಒಟ್ನಲ್ಲಿ 5ನೇ ದಿನದ ಕಲಾಪದಲ್ಲಿ ಉತ್ತರ ಕರ್ನಾಟಕದ ಮೇಲಿನ ಚರ್ಚೆ ಮುಂದುವರಿಯಿತು. ಶಾಸಕರು ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದ್ರು. ಗೃಹಲಕ್ಷ್ಮಿ ಯೋಜನೆ ಬಾಕಿ ಹಣದ ಬಗ್ಗೆಯೂ ಚರ್ಚೆಯಾಯಿತು. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಳಗಾವಿ.